ಎಲ್ಲರಿಗೂ ನಮಸ್ಕಾರಗಳು. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಹೊಸ ಕಾರ್ಯಕ್ರಮದೊಂದಿಗೆ ನಿಮ್ಮ ಜೊತೆ ಹೆಜ್ಜೆ ಹಾಕಲಿಕ್ಕೆ ಬರ್ತಾ ಇದ್ದೇವೆ ನಾವು. ನಾವು ಈ ದಿನ ಧ್ಯಾನದ ಕುರಿತಾದಂತಹ ಕೆಲವೊಂದು ವಿಷಯಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಬರ್ತಾ ಇದ್ದೇವೆ. ಸಾಮಾನ್ಯವಾಗಿ ಧ್ಯಾನ ಅಂತ ಅಂದರೆ ಮನಸ್ಸನ್ನು ಶಾಂತಗೊಳಿಸುವಂಥದ್ದು, ಮನಸ್ಸನ್ನು ಒಂದೇ ಕಡೆ ಕೇಂದ್ರೀಕರಿಸುವಂಥದ್ದು ಅಲ್ಲ. ಧ್ಯಾನ ಅಂದರೆ ಏನು ಅಂತ ತಿಳ್ಕೊಳ್ಳಿಕ್ಕಿಂತ ಮೊದಲು ಧ್ಯಾನದ ಕುರಿತಾದಂತಹ ಕೆಲವೊಂದು ಅಂಶಗಳನ್ನು ನಾನು ನಿಮ್ಮ ಮುಂದೆ ಪ್ರಸ್ತಾವಿಸ್ತಿದ್ದೇನೆ. ಧ್ಯಾನ ಮಾಡಲಿಕ್ಕಿಂತಲೂ ಮೊದಲು ನಮ್ಮ ದೇಹ, ಮನಸ್ಸು, ಆತ್ಮ ಈ ಮೂರು ವಿಷಯಗಳ ಬಗ್ಗೆ ಸರಿಯಾದ ಜ್ಞಾನವನ್ನು ಹೊಂದಿರಬೇಕು. ಆಧ್ಯಾತ್ಮ ಸಾಧನೆಗೆ ಬೇಕಾಗಿರುವಂತಹದ್ದು ದೇಹ, ಆತ್ಮ, ಮನಸ್ಸು ಈ ಮೂರು ವಿಷಯಗಳು ಬಹಳ ಸದೃಢವಾಗಿರಬೇಕಾದದ್ದು ಮೊದಲನೇ ಅಂಶ. ಇಲ್ಲಿ ನಮ್ಮ ದೇಹ ಯಾವ ರೀತಿ ಆಹಾರವನ್ನು ಕೇಳ್ತದೆಯೋ ಹಾಗೆ ಮನಸ್ಸು ಕೂಡ ವಿಚಾರ ಮತ್ತು ಭಾವನೆಗಳನ್ನು ಕೇಳ್ತದೆ. ಹಾಗಾದರೆ ಆತ್ಮ ಏನನ್ನು ಕೇಳಬಹುದು ಅಂತ ಗೊಂದಲ ನಿಮಗೂ ಇರಬಹುದು. ಇನ್ನೊಂದು ರೀತಿಯಲ್ಲಿ ನಾವು ಹೇಳಬೇಕು ಅಂತಾದರೆ ಆತ್ಮ ಅನ್ನೋದು ನಮ್ಮೆಲ್ಲರ ಚೈತನ್ಯ ಶಕ್ತಿ, ದೈವಿ ಶಕ್ತಿ. ನಮ್ಮ ನಿಜವಾದ ಗುರುತು ಕೂಡ ಈ ಆತ್ಮವೇ ಆಗಿರ್ತದೆ. ನಾವೆಲ್ಲ ಯಾವಾಗಲೂ ನಾನು, ನನ್ನದು, ನನ್ನ ದೇಹ, ನನ್ನ ಮನಸ್ಸು ಅನ್ನೋ ಅಹಂಗಳಲ್ಲಿರ್ತೇವೆ. ಹಾಗಾದರೆ ಇಲ್ಲಿ ನಾನು ಅಂದರೆ ಯಾರು? ಆಧ್ಯಾತ್ಮ ಅಂದರೆ ಏನು ಎಂದು ನೋಡೋದಾದರೆ ಆತ್ಮದ ಜ್ಞಾನ. ಆತ್ಮದ ಜ್ಞಾನವನ್ನು ಪಡಿಬೇಕು ಅಂತಾದರೆ ನಮ್ಮ ಮನಸ್ಸಿನ ಪ್ರತಿಯಾಗಿ ಆತ್ಮವನ್ನೇ ಇಡೋದು. ಅಂದರೆ ಆತ್ಮವನ್ನು ಇಡೋದಂದರೆ ಆತ್ಮವನ್ನು ಇಡೋದು ಅಂತ ಹೇಳಿದರೆ ಸಾಕ್ಷಿ ಭಾವದಿಂದ ಇರುವಂಥದ್ದು. ಧ್ಯಾನ ಮಾಡುವಾಗ ಸುಮ್ಮನೆ ನಮ್ಮ ಮನಸ್ಸನ್ನೇ ನಾವು ಗಮನಿಸೋದು. ಅಂದರೆ ಯಾವ ವಿಷಯಗಳನ್ನು, ಅಂದರೆ ಕೆಟ್ಟದ್ದು, ಒಳ್ಳೆಯದು, ಸರಿ, ತಪ್ಪು ಈ ರೀತಿ ದ್ವಂದ್ವಗಳನ್ನು ಮಾಡದೆ ಯಾವ ವಿಚಾರಗಳು ಬರ್ತದೆಯೋ ಅದನ್ನು ಹಾಗೇ ಸ್ವೀಕರಿಸ್ತಾ ಹೋಗುವಂಥದ್ದು. ಯಾವುದನ್ನು ತೀರ್ಮಾನಿಸಲಿಕ್ಕಿಲ್ಲ ನಾವಿಲ್ಲಿ. ಉದಾಹರಣೆಗೆ ಮನಸ್ಸು ಅಂತ ಹೇಳುವಂಥದ್ದು ಒಂದು ಸಿನಿಮಾ ಸ್ಕ್ರೀನ್ ಥರ ಅಂತ ಅಂದ್ಕೊಳ್ಳಿ. ಈ ಸಿನಿಮಾವನ್ನು ವೀಕ್ಷಿಸುವ ವೀಕ್ಷಕ ಇರ್ತಾನಲ್ವ, ಅವನು ಆತ್ಮ. ಇದನ್ನೇ ಮನಸ್ಸಿನ ಪ್ರತಿಯಾಗಿ ಸಾಕ್ಷಿ ಭಾವದಿಂದ ಇರುವುದು ಅಂತ ಹೇಳ್ತಾರೆ. ಮನಸ್ಸಿನಲ್ಲಿ ಮೊದಲಿಗೆ ಯಾವ ವಿಚಾರಗಳು ಬರ್ತಾ ಇವೆ, ಮನಸ್ಸು ಯಾವ ವಿಚಾರಗಳನ್ನು ಹೊರಹಾಕಲಿಕ್ಕೆ ಯತ್ನಿಸ್ತಾ ಇದೆ, ಇವನ್ನೆಲ್ಲ ತೀಕ್ಷ್ಣವಾಗಿ ಗಮನಿಸೋದು. ಈ ಗಮನಕ್ಕೆ ಬಂದ ಅಂಶ ಇದೆ ಅಲ್ವಾ, ಇದೇ ನಮ್ಮ ಮನಸ್ಸನ್ನು ನಿಯಂತ್ರಿಸ್ತದೆ. ಇದನ್ನು ಬಿಟ್ಟರೆ ನನ್ನ ಮನಸ್ಸನ್ನು ನಾನು ನಿಯಂತ್ರಿಸ್ತೇನೆ ಅಂತ ಹೇಳಿ ಹೋದರೆ ಯಾವ ಮಾರ್ಗ ಕೂಡ ನಮಗೆ ಸಿಗೋದಿಲ್ಲ. ಹಾಗೇನಾದರೂ ನಾನು ನನ್ನ ಮನಸ್ಸನ್ನು ನಿಯಂತ್ರಿಸ್ತೇನೆ ಅಂತ ಹೇಳಿ ಹೊರಟ್ರಿ ಅಂತ ಆದರೆ ಖಂಡಿತ ಹುಚ್ಚರಾಗ್ತೇವೆ. ಯಾಕಂತ ಹೇಳಿದರೆ ಮನಸ್ಸು ಅಂತ ಹೇಳುವಂಥದ್ದು ಮರ್ಕಟ. ಇದರ ನಿಮಗೆ ಗೊತ್ತೇ ಇದೆ. ಮನಸ್ಸು ಅಂತ ಹೇಳುವಂಥದ್ದು ನಿರಂತರ ಚಲಿಸ್ತಾ ಇರುವಂಥದ್ದು. ಅದನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯ ಇಲ್ಲ. ಅದರ ಪ್ರತಿಯಾಗಿ ನಾವು ಸಾಕ್ಷಿ ಭಾವದಿಂದ ಇರಬಹುದು. ಈ ರೀತಿ ಸಾಕ್ಷಿ ಭಾವದಿಂದ ಇದ್ದಾಗ ಮನಸ್ಸು ಮತ್ತು ನಾನು ಇವೆರಡರ ನಡುವೆ ಒಂದು ಅಂತರ ಏರ್ಪಡ್ತದೆ. ಇದರಿಂದ ನಾವು ಈಸಿಯಾಗಿ ಮನಸ್ಸನ್ನು ನಿಯಂತ್ರಿಸಬಹುದು. ಇಲ್ಲಂತಾದರೆ ಮನಸ್ಸೇ ನಮಗೆ ಶತ್ರುವಾಗಿ ಮನಸ್ಸಿನ ನಾನಾ ತೊಂದರೆಗಳು, ಕಾಯಿಲೆಗಳನ್ನು ತಂದೊಡ್ತಾ ಇರ್ತದೆ. ಹಾಗಾಗಿ ಸಾಕ್ಷಿ ಭಾವದಿಂದ ಇರುವಂತಹದ್ದು ತುಂಬಾ ಅನಿವಾರ್ಯವಾಗ್ತದೆ. ನಿಮಗೀಗ ನಿಮ್ಮ ಮನಸ್ಸಿನ ಬಗ್ಗೆ ಯಾವ ರೀತಿಯ ಅರಿವಿಲ್ಲ ಅಂತ ಆದರೆ ನೀವೆಷ್ಟೇ ಧ್ಯಾನ ಮಾಡಿ ಅದು ಯಾವುದು ಪ್ರಯೋಜನಕಾರಿಯಾಗೋದಿಲ್ಲ. ಹಾಗಾಗಿ ಸಾಕ್ಷಿ ಭಾವದಿಂದ ಇದ್ದು ನೀವು ಧ್ಯಾನ ಮಾಡ್ತೀರಿ ಅಂತಾದರೆ ಅದುವೇ ಆಧ್ಯಾತ್ಮದ ಮೊದಲ ಮೆಟ್ಟಿಲಾಗ್ತದೆ. ಹೀಗೇ ಹೆಚ್ಚಿನ ವಿಡಿಯೋಗಳಲ್ಲಿ ನಿಮಗೆ ಆಧ್ಯಾತ್ಮದ ಕುರಿತಾದಂತಹ ರಹಸ್ಯಕಾರಿ ಅಂಶಗಳನ್ನು, ವಿಸ್ಮಯಕಾರಿ ವಿಷಯಗಳನ್ನು ತರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.